ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಕನ್ನಡದ ಹುಡುಗ ಗಣೇಶ್. ಈ ವಿಡಿಯೋದಲ್ಲಿ ನಾನು ಆಕ್ನಿ ಅಂತಂದ್ರೆ ಮೊಡವೆ ಬಗ್ಗೆ ಹೇಳ್ತೇನೆ. ಈ ವಿಡಿಯೋ ನೀವೇನಾದ್ರೂ ಕಂಪ್ಲೀಟ್ ಆಗಿ ನೋಡಿದ್ರೆ ಯಾವ ತರ ಕಾನ್ಫಿಡೆಂಟ್ ಆಗಿರ್ಬೇಕು ಮತ್ತೆ ಯಾವ ತರ ಸ್ಮಾರ್ಟ್ ಆಗಿ ಕಾಣಿಸ್ಬೇಕಂತ ಗೊತ್ತಾಗುತ್ತೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡ್ಲಾರ್ದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಗೊತ್ತು ಬ್ರೋ, ನೀವೆಲ್ಲರೂ ಆಕ್ನಿಯಿಂದ ಸಫರ್ ಆಗ್ತಿದ್ದೀರಾ ಅಂತೇಳಿ. ಆಕ್ನಿ ಅಂತಂದ್ರೆ ಏನು, ಆಕ್ನಿ ಬರಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಆಕ್ನಿ ಬಂದಾದ್ಮೇಲೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಯಾವ್ದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫಸ್ಟ್ನೇದಾಗಿ ಆಕ್ನಿ ಅಂತಂದ್ರೆ ಸ್ಕಿನ್ ಡಿಸೀಸ್, ಚರ್ಮ ಕಾಯಿಲೆ. ಕಾಮನ್ ಆಗಿ 13 ವರ್ಷ ಮೇಲ್ಪಟ್ಟಂತ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಇದಾಗುತ್ತೆ. ಯಾವ್ದೆಲ್ಲ ರೀಸನ್ ಅಲ್ಲಿ ಆಗುತ್ತಪ್ಪ ಅಂತಂದ್ರೆ ಮುಖ ಭಾಗದಲ್ಲಿ, ಎದೆ ಭಾಗದಲ್ಲಿ ಮತ್ತೆ ಬೆನ್ನಿನ ಭಾಗದಲ್ಲಿ ಇದಾಗುತ್ತೆ. ಯಾವ್ದೆಲ್ಲ ರೀಸನ್ಸ್ ಇಂದ ಆಗುತ್ತೆ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಓಕೆನಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ, ಸ್ಟ್ರೆಸ್ ಇಂದ ಆಗುತ್ತೆ, ಡಯಟ್ ಇಂದ ಆಗುತ್ತೆ, ಮತ್ತೆ ಈ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಿರ್ತಾರಲ್ಲ ಅವ್ರಿಗಾಗುತ್ತೆ, ಮತ್ತೆ ಈ ಪ್ರೆಗ್ನೆನ್ಸಿ ಹೆಣ್ಮಕ್ಳಿಗೆ ಇದಾಗುತ್ತೆ. ಬ್ರೋ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಿಗಾಗುತ್ತಪ್ಪ ಅಂತಂದ್ರೆ ಪ್ಯೂಬರ್ಟಿ ಏಜ್ ಅಂದ್ರೆ ವಯಸ್ಸಿಗೆ ಬಂದಿರಂತ ಗಂಡ್ ಮಕ್ಳಿಗೆ ಮತ್ತೆ ಹೆಣ್ಮಕ್ಳಿಗೆ ಇದಾಗುತ್ತೆ, ಮತ್ತೆ ಪ್ರೆಗ್ನೆನ್ಸಿ ಲೇಡಿಗೆ ಇದಾಗುತ್ತೆ. ಯಾವ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಪ್ಪ ಅಂತ ಕೇಳಿದ್ರೆ ನಮ್ಮ ದೇಹದಲ್ಲಿ ಸೆಕ್ಸ್ ಹಾರ್ಮೋನ್ಸ್ ಅಂದ್ರೆ ಆಂಡ್ರೋಜನ್ಸ್ ಅಂತ ಹೇಳಿ ಸೆಕ್ರೆಟ್ ಆಗ್ತಿರ್ತವೆ. ಪರ್ಟಿಕ್ಯುಲರ್ ಅದರಲ್ಲಿ ಟೆಸ್ಟೋಸ್ಟಿರೋನ್ ಮತ್ತೆ ಡೈಹೈಡ್ರೋಟೆಸ್ಟೋಸ್ಟಿರೋನ್ ಅತಿ ಹೆಚ್ಚಾಗಿ ಉತ್ಪಾದನೆ ಆಗೋದ್ರಿಂದ ಈ ಏನು ಆಕ್ನಿ ಕಾಸ್ ಆಗುತ್ತೆ. ಈಗ ಆಕ್ನಿಗೆ ಮತ್ತೆ ಹಾರ್ಮೋನ್ಸ್ ಗೆ ಏನಪ್ಪಾ ಸಂಬಂಧ ಅಂತ ನೋಡೋಣ. ನಮ್ಮ ಸ್ಕಿನ್ ಚರ್ಮದಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಒಂದು ಪ್ರೊಟೆಕ್ಟಿವ್ ಗ್ಲ್ಯಾಂಡ್ಸ್ ಇರ್ತವೆ. ಕಾಮನ್ ಆಗಿ ಆಯಿಲ್ ನ ಉತ್ಪಾದನೆ ಮಾಡ್ತದೆ. ಎದಕ್ಕಪ್ಪ ಈ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಸನ್ಲೈಟ್ ಇಂದಾನ ಆಗಿರ್ಲಿ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದಾನಾಗ್ಲಿ ಕಾಪಾಡ್ತಿರ್ತದೆ. ಯಾವಾಗ ಈ ಹಾರ್ಮೋನ್ಸ್ ಅಂದ್ರೆ ಸೆಕ್ಸ್ ಹಾರ್ಮೋನ್ಸ್ ಜಾಸ್ತಿ ಉತ್ಪಾದನೆ ಆಗ್ತಾವೋ ಇವು ಸ್ಕಿನ್ ಮೇಲೆ ಆಕ್ಟ್ ಮಾಡಿ ಆಯಿಲ್ ಗ್ಲ್ಯಾಂಡ್ಸ್ ನ ದೊಡ್ಡ ಮಾಡ್ತವೆ. ಆಯಿಲ್ ಗ್ಲ್ಯಾಂಡ್ಸ್ ದೊಡ್ಡದಾಗ್ತಿದ್ದಂಗೆ ಅದರದ್ದು ಪ್ರೊಡಕ್ಟಿವಿಟಿ ಆಗಿರ್ಲಿ ಮತ್ತೆ ಸೆಕ್ರೇಷನ್ ಅಲ್ಲಿ ಜಾಸ್ತಿ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅತಿ ಆದ್ರೆ ಅಮೃತ ಕೂಡ ವಿಷ ಅಂತೇಳಿ. ಅದೇ ರೀತಿಯಾಗಿ ಆಯಿಲ್ ಜಾಸ್ತಿ ಉತ್ಪಾದನೆ ಆಗೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಒಂದು ಎನರೋಬಿಕ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಎನರೋಬಿಕ್ ಲೇಯರ್ ಫಾರ್ಮೇಶನ್ ಆಗೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಅದು ಆಕ್ನಿ ಕಾಸ್ ಆಗುತ್ತೆ. ಬ್ರೋ, ಆಯಿಲ್ ಗ್ಲ್ಯಾಂಡ್ಸ್ ಗೆ ಎನರೋಬಿಕ್ ಕಂಡೀಷನ್ ಗೆ ಮತ್ತೆ ಬ್ಯಾಕ್ಟೀರಿಯಾ ಏನಪ್ಪಾ ಸಂಬಂಧ ಅಂತ ಕೇಳಿದ್ರೆ ಆಕ್ನಿ ಕಾಸ್ ಮಾಡಂತ ಬ್ಯಾಕ್ಟೀರಿಯಾ ಅಂದ್ರೆ ಪ್ರೋಪಿಯಾನಿ ಬ್ಯಾಕ್ಟೀರಿಯಂ ಆಕ್ನೆಸ್ ಅಂತ ಹೇಳಿ. ಇದು ಬ್ಯಾಕ್ಟೀರಿಯಾ ಕಾಮನ್ ಆಗಿ ಎನರೋಬಿಕ್ ಕಂಡೀಷನ್ ಅಲ್ಲಿ ಮಾತ್ರ ಗ್ರೋತ್ ಆಗೋದು. ಯಾವಾಗ ಆಯಿಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿ ಒಂದು ಎನರೋಬಿಕ್ ಫಾರ್ಮೇಶನ್ ಆದಾಗ ಆಯಿಲ್ ಬರೋಂತ ಒಂದು ಪೋರ್ ಇರುತ್ತಲ್ಲ ಅದು ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಆಗೋಕ್ಕಿಂತ ಮುಂಚೆ ಆ ಪೋರ್ ಅಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾ ಇರೋದ್ರಿಂದ ಅಲ್ಲಿರಂತ ಡೆಡ್ ಸೆಲ್ಸ್ ಆಗಿರ್ಲಿ ಮತ್ತೆ ಆಯಿಲ್ ನ ಅದೊಂದು ನ್ಯೂಟ್ರಿಟಿವ್ ಮೀಡಿಯಾ ಆಗಿ ಕನ್ವರ್ಟ್ ಆಗಿ ಬ್ಯಾಕ್ಟೀರಿಯಾ ಅಲ್ಲೊಂದು ಕಾಲನಿ ಫಾರ್ಮೇಶನ್ ಮಾಡುತ್ತೆ ಅಂತಾರೆ. ಫ್ಯಾಮಿಲಿನ ರೆಡಿ ಮಾಡ್ಕೊಳ್ತತೆ. ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಕಾಮನ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಮಾಡಿದಾಗ ಒಂದು ಆಕ್ನಿ ಆಗಿ ಕನ್ವರ್ಟ್ ಆಗ್ತದೆ. ಈಗ ಆಕ್ನಿ ಬರಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಬೇಕಂತ ನೋಡೋಣ. ಈ ಟಾಪಿಕ್ ಬರಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು. ಅದೇನಂತಂದ್ರೆ ಸೆಲ್ಫ್ ಲವ್. ಸೆಲ್ಫ್ ಲವ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವಾಗ ನಿಮ್ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡ್ತಾರೆ ಆಟೋಮೆಟಿಕ್ ಆಗಿ ನಿಮ್ ನೋಡಿ 4 ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಅದ್ರ ಮೊದಲೇದಾಗಿ ಡಯಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗಿನ ಜನ ಏನ್ ಮಾಡ್ತಾರಂತಂದ್ರೆ ಬಹಳ ಶುಗರ್ ಕಂಟೆಂಟ್ ಇರೋಂತ ಫುಡ್ ತಗೊಂತಾರೆ. ಎಕ್ಸಾಂಪಲ್ ಆಗಿ ಕಾರ್ಬೋನೇಟೆಡ್ ವಾಟರ್ ಆಗಿರ್ಲಿ, ಜಂಕ್ ಫುಡ್ಸ್ ಆಗಿರ್ಲಿ ಮತ್ತೆ ಜಾಸ್ತಿ ಸ್ವೀಟ್ ಇರೋಂತ ಸ್ವೀಟ್ಸ್ ಆಗಿರ್ಲಿ ಇದನ್ನ ತಗೊಂತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಬಾಡಿ ಒಳಗಡೆ ಅಂತಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಬಾಡಿ ಒಳಗಡೆ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ, ಅದೇ ಇನ್ಸುಲಿನ್. ಇನ್ಸುಲಿನ್ ನಮಗೆ ಅಡ್ವಾಂಟೇಜು ಇದೆ ಮತ್ತೆ ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಅಂತ ಬಂದ್ರೆ ಪರ್ಟಿಕ್ಯುಲರ್ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ಅದೇ ಡಿಸ್ಅಡ್ವಾಂಟೇಜ್ ಅಂತ ಬಂತಂದ್ರೆ ಎರಡಿದೆ. ಫಸ್ಟ್ನೇದು ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಈ ಕ್ರೋಮೋಸೋಮ್ ಅಂತ ಕೇಳಿರ್ತೀರ ಅಂತಂದ್ರೆ DNA ಒಂದು ಕನ್ಸ್ಟ್ರಿಕ್ಟೆಡ್ ಫಾರ್ಮ್, ಅದ್ರ ಮೇಲೆ ಟೆಲೋಮಿಯರ್ ಅಂತೇಳಿ ಒಂದು ಟೈಲ್ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ಇದು ಚಿಕ್ಕದಾಗ್ತಾ ಬರ್ತದೆ. ಓಕೆ, ಚಿಕ್ಕದಾದ್ರೆ ಏನಪ್ಪಾ ಸಂಬಂಧ ಅಂತ ನೀವು ಕೇಳ್ಬೋದು. ಯಾವಾಗ ಈ ಟೆಲೋಮಿಯರ್ ಸೈಜ್ ಚಿಕ್ಕದಾಗ್ತಾ ಬರ್ತದೋ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತಂದ್ರೆ ನಮಗೆ ಜಾಸ್ತಿ ಏಜ್ಡ್ ಪರ್ಸನ್ ಆಗಿ ಕಾಣ್ತೀವಿ. ಎಕ್ಸಾಂಪಲ್ ನನಗೆ 20 ವರ್ಷ ಅಂತಂದ್ರೆ ನಾನು 30-32 ವರ್ಷ ತರ ಕಾಣ್ತೀನಿ. ಓಕೆನಾ, ಇದು ಡಿಸ್ಅಡ್ವಾಂಟೇಜ್ ಯಾವ್ದ್ರಿಂದ? ಇನ್ಸುಲಿನ್ ಇಂದ. ಇನ್ನು ಸೆಕೆಂಡ್ ಏನಂತಂದ್ರೆ ಈ ಇನ್ಸುಲಿನ್ ಜಾಸ್ತಿ ಉತ್ಪಾದನೆ ಆಗೋದ್ರಿಂದ ನಮ್ಮ ಏನು ಸ್ಕಿನ್ ಮೇಲೆ ಆಯಿಲ್ ಗ್ಲ್ಯಾಂಡ್ಸ್ ಮತ್ತೆ ಸೆಬಿಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಇದೇನ್ ಮಾಡುತ್ತೆ ಅಂತಂದ್ರೆ ಆ ಗ್ಲ್ಯಾಂಡ್ಸ್ ಹೋಗಿ ಸ್ಟ್ರೆಸ್ ಕೊಡುತ್ತೆ, ಜಾಸ್ತಿ ಆಯಿಲ್ ನ ಪ್ರೊಡ್ಯೂಸ್ ಮಾಡು, ಜಾಸ್ತಿ ಸೀಬಮ್ ನ ಪ್ರೊಡ್ಯೂಸ್ ಮಾಡಂತೇಳಿ. ಸೊ ಅವಾಗ ಮತ್ತೆ ಎನರೋಬಿಕ್ ಕಂಡೀಷನ್ ಮತ್ತೆ ಆಕ್ನಿ. ಓಕೆನಾ, ಈ ತರ ಚಾನ್ಸಸ್ ಇದಾವೆ. ಮತ್ತೆ ನೆಕ್ಸ್ಟ್ ಏನ್ ಬಿಟ್ರೆ ಸ್ಟ್ರೆಸ್ ಅನ್ನೋದು ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಜನ ಈಗಿನ ಜನರೇಷನ್ ಅಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಚಿಕ್ಕ ಪುಟ್ಟ ರೀಸನ್ಸ್ ನ ಬಹಳ ಸ್ಟ್ರೆಸ್ ತಗೊಂತಾರೆ. ಪ್ರಾಪರ್ ಸ್ಲೀಪ್ ಮಾಡಲ್ಲ, ಮತ್ತೇನು ಲವ್ ಫೇಲ್ಯೂರ್ ಆಯ್ತು ಅಂತ ಡಿಪ್ರೆಷನ್ಗೆ ಹೋಗ್ತಿರ್ತಾರೆ.
ಆಗೆಲ್ಲ ನಮ್ಮ ಬಾಡಿ ಒಳಗಡೆ ಸ್ಟ್ರೆಸ್ ಹಾರ್ಮೋನ್ ಸೆಕ್ರೆಟ್ ಆಗತ್ತೆ. ಏನಂತಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಕಾರ್ಟಿಸೋಲ್ ಅಂತ ಕರಿತೀವಿ. ಈ ಹಾರ್ಮೋನ್ ಸೆಕ್ರೆಟ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಸೇಮ್ ಇನ್ಸುಲಿನ್ ತರಾನೇ ನಾವು ಜಾಸ್ತಿ ಏಜ್ಡ್ ಪರ್ಸನ್ ಆಗಿ ಕಾಣಿಸ್ತೀವಿ, ಡೆಲ್ ಆಗಿ ಕಾಣ್ತೀವಿ, ಮತ್ತೆ ನಮ್ಮ ಬಾಡಿ ಒಳಗೆ ಆಕ್ನಿ ಆಗೋ ಚಾನ್ಸಸ್ ಬಹಳ ಇರ್ತದೆ. ಇದಿಷ್ಟು ಸ್ಟ್ರೆಸ್ ಬಗ್ಗೆ ಆಗಿತ್ತು. ಇನ್ನು ನೆಕ್ಸ್ಟ್ ಬಾಡಿ ಫಿಟ್ನೆಸ್ ಮತ್ತೆ ಬಾಡಿ ಹೈಜೀನ್. ಬಾಡಿ ಫಿಟ್ನೆಸ್ ಅಂತಂದ್ರೆ ಪ್ರಾಪರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಮತ್ತೆ ಪ್ಲೇ ಗ್ರೌಂಡಿಗೆ ಹೋಗಿ ಆಟ ಆಡಬೇಕು. ಇದರಿಂದ ನಿಮ್ ಬಾಡಿ ಫಿಟ್ ಇರ್ತದೆ. ಆಟೋಮೆಟಿಕ್ ಆಗಿ ನಿಮ್ ಬಾಡಿಯಿಂದ ಸ್ಟ್ರೆಸ್ ರಿಲ್ಯಾಕ್ಸ್ ಆಗುತ್ತೆ. ಓಕೆನಾ? ಇನ್ ನೆಕ್ಸ್ಟ್ ಬಾಡಿ ಹೈಜೀನ್. ಬಾಡಿ ಹೈಜೀನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಕಡಿಮೆ ರೇಟಿಗೆ ಸಿಗುತ್ತಂತ ಯಾವುದೋ ಒಂದು ಚೀಪ್ ಸೋಪ್ ಆಗಿರ್ಲಿ, ಫೇಸ್ ವಾಶ್ ಆಗಿರ್ಲಿ, ಬಾಡಿ ವಾಶ್ ಆಗಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಿರ್ತೀರ. ಇದರಿಂದ ನಿಮ್ ಫೇಸ್ ಡ್ರೈ ಆಗ್ಬೋದು, ಬಹಳ ಸೆನ್ಸಿಟಿವ್ ಆಗ್ಬೋದು, ಇಲ್ಲ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ಬೋದು, ಕೆಲವೊಬ್ಬರಿಗೆ ಅಲರ್ಜಿ ಕೂಡ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಚೀಪ್ ಪ್ರಾಡಕ್ಟ್ ನ ಫೇಸ್ಗನಾಗ್ಲಿ ಬಾಡಿಗನಾಗ್ಲಿ ಅಪ್ಲೈ ಮಾಡಕ್ ಹೋಗ್ಬೋದು. ಕೆಲವೊಬ್ರು ಏನ್ ಮಾಡ್ತಾರಂತಂದ್ರೆ ಫ್ರೆಂಡ್ಸ್ ಹೇಳಿದ್ರು ಇಲ್ಲ ರಿಲೇಟಿವ್ಸ್ ಹೇಳಿದ್ರಂತೆ ಮುಖದ ಮೇಲೆ ಅರ್ಶನ ಆಗಿರ್ಲಿ, ಟೂತ್ ಪೇಸ್ಟ್ ಆಗಿರ್ಲಿ, ಮತ್ತೆ ಆಯಿಲ್ ಅಂದ್ರೆ ಕೊಕೊನೆಟ್ ಆಯಿಲ್ ಅನ್ನ ಹಚ್ತಿರ್ತೀರ. ಸೊ ಈಗ ಎಕ್ಸಾಂಪಲ್ ಆಗಿ ಕೊಕೊನೆಟ್ ಆಯಿಲ್ ಅಂತಂದ್ರೆ ಕೊಕೊನೆಟ್ ಆಯಿಲ್ ನಿಮ್ ಬಾಡಿ ಒಳಗಡೆ ಆಯಿಲ್ ಸೆಕ್ರೆಟ್ ಆಗೋದ್ರಿಂದ, ಜಾಸ್ತಿ ಆಯಿಲ್ ಸೆಕ್ರೆಟ್ ಆಗೋದ್ರಿಂದ ತಾನೇ ಆಕ್ನಿ ಆಗೋದು. ಸೊ ನೀವು ಇನ್ನ ಆ ಆಯಿಲ್ ಹಚ್ಚೋದ್ರಿಂದ ಅದು ವರ್ಸ್ಟ್ ಆಗುತ್ತೆ ಹೊರತು ಬೆಸ್ಟ್ ಆಗಲ್ಲ. ಇನ್ ನೆಕ್ಸ್ಟ್ ಟೂತ್ ಪೇಸ್ಟ್ ಅಂತಂದ್ರೆ ಟೂತ್ ಪೇಸ್ಟ್ ಏನ್ ಮಾಡುತ್ತಪ್ಪ ಕಾಮನ್ ಆಗಿ ನಿಮ್ನ ಹಲ್ ಬ್ರಷ್ ಮಾಡಕ್ ಯೂಸ್ ಮಾಡ್ತೀರಾ. ಬಟ್ ಅದನ್ನ ಹೋಗಿ ಫೇಸ್ಗೆ ಹಚ್ತೀರಾ ಅಂತಂದ್ರೆ ಫೇಸ್ ಇನ್ನ ವರ್ಸ್ಟ್ ಆಗುತ್ತೆ. ಅಂತಂದ್ರೆ ಆಕ್ನಿ ಇನ್ನ ಜಾಸ್ತಿ ಆಗ್ಬೋದು, ಕೆಲವೊಮ್ಮೆ ಸೆನ್ಸಿಟಿವ್ ಆಗ್ಬೋದು, ಮಕ್ಕ ಕೆಲವೊಮ್ಮೆ ಸುಟ್ಟು ಕೂಡ ಹೋಗ್ಬೋದು. ಓಕೆನಾ? ಇನ್ನು ನೆಕ್ಸ್ಟ್ ಟರ್ಮರಿಕ್ ಅಂತಂದ್ರೆ ಟರ್ಮರಿಕ್ ಆಂಟಿಸೆಪ್ಟಿಕ್ ಗೊತ್ತು, ಬಟ್ ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದ್ರಿಂದ ಫೇಸ್ ಇನ್ನ ವರ್ಸ್ಟ್ ಆಗುತ್ತೆ. ಅಂತಂದ್ರೆ ಡ್ರೈ ಆಗ್ಬೋದು, ಇಲ್ಲ ಕೆಲವೊಮ್ಮೆ ಏನಾಗ್ಬೋದು ಅಂತಂದ್ರೆ ಸುಟ್ಟು ಗಾಯ ಆದಂಗ ಆಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಈ ತರ ಅರ್ಶನ ಆಗಿರ್ಲಿ, ಕೊಬ್ಬರಿ ಎಣ್ಣೆ ಆಗಿರ್ಲಿ, ಮತ್ತೆ ಟೂತ್ ಪೇಸ್ಟ್ ಅನ್ನಾಗ್ಲಿ ಯಾವುದೇ ಕಾರಣಕ್ಕೂ ಹಚ್ಚಕ್ ಹೋಗ್ಬಾರ್ದು. ನೀವೆಲ್ಲರೂ ಕೇಳ್ಬೋದು, ಬ್ರೋ ನನಗೆ ಆಲ್ರೆಡಿ ಆಕ್ನಿ ಆಗಿದೆ ಏನ್ ಮಾಡ್ಲಿ ಅಂತ ಹೇಳಿ. ಏನಿಲ್ಲ ಬ್ರೋ, ಅವಾಗೇ ಹೇಳ್ದಂಗೆ ಪ್ರಾಪರ್ ಎಕ್ಸರ್ಸೈಸ್, ಪ್ರಾಪರ್ ಸ್ಲೀಪ್, ಪ್ರಾಪರ್ ಡಯಟ್ ಮೇಂಟೈನ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ 90% ನಿನ್ ಬಾಡಿ ಕಂಟ್ರೋಲ್ ಬರುತ್ತೆ. ಇನ್ನ 10% ಇದೆ. ಇನ್ನ 10% ಎಕ್ಸ್ಟರ್ನಲ್ ಅಪ್ಲೈ ಆಗುತ್ತೆ. ಅಂತಂದ್ರೆ ಈಗ ಎಕ್ಸಾಂಪಲ್ ಬಾಡಿ ವಾಶ್ ಆಗಿರ್ಲಿ, ಫೇಸ್ ವಾಶ್ ಆಗಿರ್ಲಿ, ಫೇಸ್ ಸೀರಮ್ಸ್ ಆಗಿರ್ಲಿ, ಆಯಿಂಟ್ಮೆಂಟ್ಸ್ ಆಗಿರ್ಲಿ, ಜೆಲ್ಸ್ ಆಗಲಿ, ಇವನ್ ಅಪ್ಲೈ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ನಿನ್ನ ಬಾಡಿಲಿ ಆಗಂತ ಆಕ್ನಿನ ನೀವು ಕಂಟ್ರೋಲಿಗೆ ತರಬಹುದು. ಓಕೆನಾ? ಈಗ ಫೇಸ್ ವಾಶ್ ಆಗಿರ್ಲಿ, ಬಾಡಿ ವಾಶ್ ಆಗಿರ್ಲಿ ನಿನ್ ಪ್ರಕಾರ ನೀನು ಯೂಸ್ ಮಾಡಬಹುದು. ಅದೇ ಆಯಿಂಟ್ಮೆಂಟ್ಸ್, ಜೆಲ್ಸ್, ಸೀರಮ್ಸ್ ಆಗಿರ್ಲಿ ಒಂದು ಗೈಡ್ಲೈನ್ಸ್ ಇಲ್ಲಾರ್ದೆ ಯೂಸ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ, ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಫೇಸ್ ಮೇಲೆ. ಇದು ಸೀರಮ್ ಇದ್ರಾಗೂ ಬರ್ತದೆ, ಇವನ್ ಫೇಸ್ ವಾಶ್, ಬಾಡಿ ವಾಶ್ ಅಲ್ಲಿ ಬರುತ್ತೆ. ಈಗ ಎಕ್ಸಾಂಪಲ್ ನೀನ್ ಸೀರಮ್ ತಂದಿದೀಯ ಅಂತಂದ್ರೆ ಆ ಸೀರಮ್ ಅಪ್ಲೈ ಮಾಡ್ತಿದೀಯ ಅಂತಂದ್ರೆ ಒಂದು ಪ್ರಾಪರ್ ಮಾಯಿಶ್ಚರೈಸರ್ ಮತ್ತೆ ಪ್ರಾಪರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕು. ಅಕಸ್ಮಾತ್ ನೀನು ಯೂಸ್ ಮಾಡಿಲ್ಲ ಅಂತಂದ್ರೆ ನಿನಗೆ ಅಡ್ವಾಂಟೇಜ್ಗಿನ್ನ ಡಿಸ್ಅಡ್ವಾಂಟೇಜ್ ಜಾಸ್ತಿ. ಸೊ ಯಾವುದೇ ಕಾರಣಕ್ಕೂ ಡಾಕ್ಟರ್ ಗೈಡೆನ್ಸ್ ಇಲ್ಲಾರ್ದೆ ಸೀರಮ್ಸ್ ಅನ್ನಾಗ್ಲಿ, ಆಯಿಂಟ್ಮೆಂಟ್ಸ್ ಅನ್ನಾಗ್ಲಿ, ಜೆಲ್ಸ್ ಅನ್ನಾಗ್ಲಿ ಬಳಕೆ ಮಾಡಬೇಕು. ನೋಡಿದ್ರಲ್ಲ, ಇದಿಷ್ಟು ಆಕ್ನಿ ಬಗ್ಗೆ ಆಗಿತ್ತು. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಸೀರಮ್ಸ್ ನ ಯೂಸ್ ಮಾಡಬೇಕು ಮತ್ತೆ ಆಯಿಂಟ್ಮೆಂಟ್ಸ್ ನ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಎಲ್ಲರಿಗೂ ಆಕ್ನಿ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನಾನು ಕೊನೆದಾಗಿ ಹೇಳೋದು ಒಂದೇ, ಜನಸೇವೆ ಜನಾರ್ದನ ಸೇವೆ.